ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಸತ್ಯಣ್ಣ ಮತ್ತು ಅಜಿತ್ ಅವರು ಮಾತಾಡ್ತಾ ನಿಂತಿರ್ತಾರೆ. ಭೂಮಿದ ತಪ್ಪು ಅಂತ ಹೇಳ್ತಾರೆ. ಅಲ್ಲ ಸತ್ಯಣ್ಣ, ಅಪ್ಪ ಏನು ಹೇಳಿದ್ರು ಆಸ್ಪತ್ರೆಯಲ್ಲಿ ಅಂತ ಗೊತ್ತು ತಾನೇ ನಿಮಗೆ. ಅಮ್ಮನಿಗೆ ಏನಾದರೂ ಆಗಿದ್ರೆ ಅವರು ಕೂಡ ಜೀವಂತವಾಗಿ ಇರ್ತಿರ್ಲಿಲ್ಲಂತೆ. ಅಮ್ಮನ ಕಳ್ಕೊಂಡು ಏನು ಮಾಡಂತೀರಿ ಸತ್ಯಣ್ಣ? ನನಗೆ ನಾನು ಈ ಹುಡುಗಿನ ಮದುವೆ ಆಗಿರೋದೇ ದೊಡ್ಡ ತಪ್ಪು. ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಮಾತು ಹೇಳ್ತಿದ್ರು. ಆ ಮಾತು ನನಗೆ ಈಗ ನೆನಪಾಗ್ತಿದೆ. ನಾನು ಯಾವ ಹೆಣ್ಮಕ್ಳಿಗೂ ಕೂಡ ಒಂದು ಮಾತು ಆಡೋನಲ್ಲ. ಆದರೆ ಇವತ್ತು ಇವಳು ವಿಷಯದಲ್ಲಿ ಇಷ್ಟು ನಿಷ್ಠೂರವಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ಇರಲ್ವಾ ಸತ್ಯಣ್ಣ? ಅಲ್ಲ ಸತ್ಯಣ್ಣ, ನೀನೇ ಯೋಚನೆ ಮಾಡು. ಇವಳು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅಂತ ನನಗೆ ಗೊತ್ತಿತ್ತು. ಅವಳು ಒಂದು ಮಾತು ನನಗೆ ಹೇಳಿದರೆ ನಾನೇ ತಾನೇ ಅವಳನ್ನ ಕಳಿಸ್ಕೊಡ್ತಾ ಇದ್ದೆ. ಅಮ್ಮನಿಗೆ ಹೇಳೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು ಭೂಮಿನ ಬೈತಾರೆ. ನನ್ನ ದೃಷ್ಟಿಯಲ್ಲಿ ಇವಳು ಕೂಡ ಅಪರಾಧಿನೇ. ಅಶ್ವಿನಿ ಎಷ್ಟು ತಪ್ಪು ಮಾಡಿ ಮನೆ ಬಿಟ್ಟು ಹೋಗಿದ್ದಾಳೆ, ಇವಳು ಕೂಡ ಹಾಗೆ ಮನೆ ಬಿಟ್ಟು ಹೋಗಲೇಬೇಕು. ಈ ಮನೆಯಲ್ಲಿರೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅಲ್ಲ ಅಜಿತ, ಆ ಹುಡುಗಿ ತಿಳಿಯಲ್ಲ ಕಣೋ, ಪುಟ್ಟು ಹುಡುಗಿ ಕಣೋ, ಏನೋ ಕ್ಷಮಿಸ್ಬಿಡು ಕಣೋ, ತಿದ್ಕೋತಾಳೆ ಮುಂದೆ ಅಂತ ಹೇಳ್ತಾರೆ. ನೋಡು ಸತ್ಯಣ್ಣ, ಬರೀ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಮಾತಾಡ್ತಾ ಇದ್ದೀರಾ. ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಲ್ಲ, ಆ ಪತ್ರವನ್ನು ಅಶ್ವಿನಿ ಕೈ ಕೊಟ್ಟಿರೋದನ್ನು ನಾನೇ ನೋಡಿದ್ದೀನಿ ಕಣ್ಣಾರೆ. ಇನ್ಯಾವ ಪಾಯಿಂಟ್ ಆಫ್ ವ್ಯೂ ಬೇಕು ಸತ್ಯಣ್ಣ ನಿಮಗೆ ಅಂತ ಹೇಳ್ಬಿಟ್ಟು ಒಂದೇ ಸಮೇತ ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಆ ರೀತಿ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಭೂಮಿ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಮತ್ತು ರೂಮ್ ಒಳಗಡೆ ಹೋಗ್ತಾಳೆ. ಅಯ್ಯೋ ಭೂಮಿ, ನೀನು ಯಾವಾಗ ಬಂದೆ ಬಾ ಅಂದ ತಕ್ಷಣ, ಅದು ಸತ್ಯಣ್ಣ ಚಾರ್ಜರ್ ಬೇಕಿತ್ತು ಅಂತ ಹೇಳ್ತಾಳೆ. ಭೂಮಿ ಅಂತ ಹೇಳ್ತಾರೆ, ಬಟ್ ಚಾರ್ಜರ್ ತೊಗೊಂಡು ಹೋಗೇ ಬಿಡ್ತಾಳೆ ಭೂಮಿ. ಸೊ ಈ ಕಡೆ ಅಲ್ಲಕಣೋ ಅಜಿತ ಅಂತ ನಮ್ಮ ಸತ್ಯನವರು ಮಾತಾಡೋಕೆ ಹೋಗ್ತಾರೆ. ಬಟ್ ಅದನ್ನು ಕೇಳೋದಿಲ್ಲ ನಮ್ಮ ಅಜಿತ್ ಅವರು. ಈ ವಿಷಯವಾಗಿ ಮತ್ತೇನು ಮಾತಾಡಬೇಡ ನನ್ನ ಹತ್ರ ಸತ್ಯನ ಅಂತ ಹೇಳ್ಬಿಟ್ಟು ಹೋಗೇ ಬಿಡ್ತಾರೆ ಅಲ್ಲಿಂದ ಕೋಪ ಮಾಡಿಕೊಂಡು. ಆ ಕಡೆ ಅವ್ರ ಮಾವನ್ನು ಕೂಡ ಒಂಥರ ಕಣ್ಣೀರು ಹಾಕ್ತಾ ಇರ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ ಭೂಮಿ. ಅಲ್ಲ, ಅವಳೊಬ್ಬಳು ಅಷ್ಟೊಂದು ಕ್ರಿಮಿನಲ್ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅನ್ನೋಷ್ಟಾಗಲೇ ಅಲ್ಲಿಗೆ ಅಜಿತ್ ಕೂಡ ಬರ್ತಾರೆ. ಮಾವ, ಫಸ್ಟ್ ಟೈಮ್ ಬಂದಾಗ ಅವಳು ಮನಶ್ವಿನಿ ಅಲ್ಲ ಅಶ್ವಿನಿ ಅಂತಲೇ ಹೇಳಿದೆ. ಆದರೆ ಅವಳು ಏನೇನೋ ಡ್ರಾಮಾ ಮಾಡಿ ಸರ್ಕಸ್ ಮಾಡಿ ಮನೆ ಸೇರಿಕೊಂಡು ಆಮೇಲೆ ಬಿಲ್ಡಿಂಗ್ ಮೇಲಿಂದ ಬಿದ್ಲು. ಅದೇನೇನೋ ಸರ್ಕಸ್ ಮಾಡಿಬಿಟ್ಲು. ಅದನ್ನೆಲ್ಲ ನೀವು ನಂಬಿಬಿಟ್ರಿ. ತಿರ್ಗಾ ನಮ್ಮ 22 ವರ್ಷಗಳಿಂದ ಕಳೆದಂಥ ಶಾರದತ್ತೆ ಜೊತೆಗೆ ಬಂದಳು. ಸೊ ಆಗಲೂ ನನಗೆ ಡೌಟ್ ಬಂತು. ಆದರೆ ಶಾರದಕ್ಕೆ ಜೊತೆಗೆ ಬಂದಿದ್ದಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನು ಬಿಟ್ಟೆ. ಆದರೆ ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರೋದೆ ಅಲ್ಲಿಂದ ಅವಳು ಎಲ್ಲ ಆಗು ಹೋಗುಗಳು ಚಲನೆಗಳನ್ನು ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮವರನ್ನು ಕೆಲವರನ್ನ ಅವಳಿಂದಗಡೆ ಬಿಟ್ಟೆ. ಅವಳು ಯಾರು, ಏನು, ಅವಳ ಮೂಲ ಏನು, ಅವಳು ಜಾಲ ಏನು ಅಂತ ತಿಳಿಯೋದಕ್ಕೆ. ಅಷ್ಟರಲ್ಲೇ ಅವಳು ಎಲ್ಲೆಲ್ಲಿಗೆ ಹೋಗ್ತಾಳೆ, ಎಲ್ಲೆಲ್ಲಿಗೆ ಬರ್ತಾಳೆ ಅನ್ನೋದನ್ನು ನಮ್ಮ ಏನಂತಂದರೆ ಆಫೀಸರ್ಸ್ ಎಲ್ಲ ವಾಚ್ ಮಾಡ್ತಾಯಿದ್ರು. ಅವಳು ಪದೇ ಸೆಂಟ್ರಲ್ ಜೈಲ್ಗೆ ಹೋಗ್ತಾಯಿದ್ಳು. ಯಾಕೆ ಹೋಗ್ತಾಯಿದ್ಲು ಅಂತ ಗೊತ್ತಾದಾಗ ರಾಣನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ಲು. ಆಗ ನಾನು ಅಶ್ವಿನಿ ಜಾಲ ಹಿಡಿಯೋ ಬದಲು ರಾಣನ ಒಂದು ಇಷ್ಟು ದಿನ ತೆಗೆದಾಗ ಅಶ್ವಿನಿನೇ ರಾಣನ ಮಗಳು ಅನ್ನೋ ವಿಷಯ ನನಗೆ ಗೊತ್ತಾಯಿತು ಮಾವ ಅಂತ ಹೇಳಿದಾಗ, ಹೌದು, ಅವಳು ಯಾಕೆ ಬ್ರೋ ಇಲ್ಲಿಗೆ ಬಂದಳು, ಅವಳು ನಮ್ಮನೆಗೆ ಏನು ಸಂಬಂಧ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ, ಅವಳಿಗೂ ನಮ್ಮನೆಗೂ ಏನು ಸಂಬಂಧ ಅಂತ ಹೇಳ್ಬಿಟ್ಟು ನಮ್ಮ ನಚ್ಚಿಕೆ ಹೇಳ್ತಾನೆ. ಆಗ ಇದನ್ನು ಯಾರೋ ಬೇಕು ಅಂತ ಮಾಡಿಸಿದ್ದಾರೆ. ಆ ರಾಣಗೂ ನಮಗೂ ಬೇರೆ ನಮ್ಮ ಮನೆ ಸ್ವಲ್ಪ ರೋಡ್ ಹತ್ರ ಇರೋದ್ರಿಂದ ಗಾಡಿಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಅಂದಾಗ ಅವರು ಯಾರೋ ಬೇರೆಯವರೇ ಈ ಒಂದು ಕೆಲಸನ ಮಾಡಿದ್ದಾರೆ, ಅವ್ರು ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂದಾಗ ದೇವಯಾನಿಗೆ ಫುಲ್ ಕಣ್ಣುಗಳನ್ನು ಅರಳಿಸ್ಕೊಂಡು ನೋಡ್ತಾಳೆ. ದೇವಯಾನಿನೇ ತಪ್ಪು ಮಾಡಿರೋದು ಅಂತ ನಮ್ಮ ಅಜಿತ್ ಕಂಡು ಹಿಡಿತಾನ ನೋಡೋಣ. ಈ ಕಡೆ ನಮ್ಮ ಶಾರದಮ್ಮ ಕೂಡ ಏನು ಮಾಡ್ತಾ ಇದ್ದಾರೆ, ಎದುರ್ಕೊಳ್ತಾ ಇದ್ದಾಳೆ. ಯಾಕೆ ಎದುರ್ಕೊಳ್ತಾ ಇದ್ದಾಳೆ ಅನ್ನೋದನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.